ಕನ್ಯಾ ರಾಶಿಯವರಿಗೆ ಈ ಯುಗಾದಿ ಎಂಥ ಫಲ ತಂದುಕೊಡ್ತಾ ಇದೆ ಅಂದರೆ ಸಮೃದ್ಧವಾದ ಫಲವೇ ನಿಮಗೂ ಇದೆ. ಸ್ವಲ್ಪ ಕಹಿ ಕಡಿಮೆ, ಸಿಹಿ ಜಾಸ್ತಿ ಅನ್ನೋ ರೀತಿಯಲ್ಲೇ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕಾರಣ ಈಗಾಗಲೇ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ಅಲ್ಲಿ ನಭಸ್ಯ ಅಧಿಧನಿ ಮಹೇಶ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ವಿಶೇಷ ಬಗೆಯ ಸ್ಥಾನಮಾನ, ಮಾನ್ಯತೆ ಇವುಗಳೆಲ್ಲ ಉಂಟಾಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಹೊಸ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಹೀಗಾಗಿ ಯುಗಾದಿಯ ಪ್ರಾರಂಭದಲ್ಲೇ ಒಂದು ಹೊಸ ಆಫರ್ ಬಂತಪ್ಪ, ಹೊಸ ಕೆಲಸಕ್ಕೆ ಸೇರಿಕೊಂಡೆ, ಈ ರೀತಿಯ ಒಂದು ಖುಷಿಯನ್ನು ಖಂಡಿತ ಕಾಣ್ತೀರಾ. ವೃತ್ತಿಗೆ ಸಾಮಾನ್ಯ ನಿಮಗೆ ಕೊರತೆ ಆಗೋದಿಲ್ಲ ಈ ವರ್ಷದಲ್ಲಿ. ಇನ್ನು ಜೂನ್ ವೇಳೆಗೆ ಗುರು ಬೇರೆ ಲಾಭಕ್ಕೆ ಬರ್ತಾನೆ. ಲಾಭಕ್ಕೆ ಬಂದಾಗ ಸಮೃದ್ಧವಾದ ಫಲ, ಅದು ಗುರುಬಲವನ್ನು ತಂದುಕೊಡ್ತಕ್ಕಂಥದ್ದಲ್ವ. ಹೀಗಾಗಿ ಆಯಸ್ತೆ ಧನಿಕಃ ಅಭಯ ಅಂತ ಹೇಳುತ್ತಲ್ವ. ಹೀಗಾಗಿ ಹೆಚ್ಚಿನ ಲಾಭ ಗಳಿಕೆಗೆ ಯಾವ ರೀತಿಯಲ್ಲಿ ಈ ಕೆಲಸ ಬಿಟ್ಟು ಜೊತೆಗೆ ಪ್ಯಾರಲಲ್ಲಾಗಿ ಏನು ಮಾಡಲಿ ಅನ್ನೋ ಆಲೋಚನೆಗಳು, ತುಂಬ ವಿವೇಕದಿಂದ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಬಹುದು. ಒಳ್ಳೆಯ ಸದ್ಗುರುಗಳ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಯೋಗ್ಯರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಕ್ಕೆ ಒಂದು ದಾರಿಯಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು, ಇಷ್ಟು ದಿವಸ ಮದುವೆ ವಿಚಾರದಲ್ಲಿ ತಾರಾಡ್ತಾ ಇದ್ದರೆ, ಪರದಾಡ್ತಾ ಇದ್ದಿದ್ರೆ ಅವರಿಗೆ ನಿಜಕ್ಕೂ ಒಂದು ಉತ್ತರ ಸಿಗುತ್ತೆ ಈ ಒಂದು ಸಂವತ್ಸರದಲ್ಲಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅಧ್ಯಯನ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯವರ ಮಾರ್ಗದರ್ಶನ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಸಂಶಯ ಇಲ್ಲ. ಅಂಥ ಒಂದು ಶುಭ ಫಲವನ್ನು ಕಾಣ್ತೀರಾ. ನಂತರದಲ್ಲಿ ಅಕ್ಟೋಬರ್ ವೇಳೆಗೆ ಗುರುವಿನ ಸಂಚಾರ ಬದಲಾವಣೆ ಆಗುತ್ತೆ, ವೇಗ ಬರ್ತಾನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಅಲದಾಟ, ಓಡಾಟ, ಅತಿಯಾದ ಇನ್ವೆಸ್ಟ್ಮೆಂಟೇ ನಿಮಗೆ ಹೊರೆ ಆಗಿಬಿಡೋ ಸಾಧ್ಯತೆಗಳು ಇದಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಡಿಸೆಂಬರ್ ವೇಳೆಗೆ ರಾಹುಕೇತುಗಳ ಪರಿವರ್ತನೆಯಾಗುತ್ತೆ. ಆಗ ಕೇತುವಿನಿಂದ ಸಮೃದ್ಧವಾದ ಫಲವನ್ನು ಕಾಣ್ತೀರಾ. ಅರ್ಥ ಸಮೃದ್ಧಿ ಅಂತೂ ಉಂಟಾಗುತ್ತೆ, ಒಳ್ಳೆಯ ಆಲೋಚನೆಗಳು ಬರುತ್ತೆ, ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ. ಒಂದು ರೀತಿಯಲ್ಲಿ ಅಧ್ಯಾತ್ಮಕ್ಕೆ ತೊಡಗಿಕೊಳ್ತಕ್ಕಂತಹ ಸಾಧ್ಯತೆಗಳನ್ನು ಕೇತು ತಂದು ಕೊಡ್ತಾನೆ. ಯಾವುದು ಬೇಡಪ್ಪ, ಒಂದು ರೀತಿಯಲ್ಲಿ ಬಂದಿದ್ರಲ್ಲೇ ಸಂತೋಷವಾಗಿರೋಣ, ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ DVG ಅವ್ರ ಪದ್ಯ ನೆನಪಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕಠಿಣ ಹೃದಯಿ ಅಂತ ಹೇಳಿದೆ ರಾಹು ಪಂಚಮದಲ್ಲಿದ್ದರೆ. ಹೀಗಾಗಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ತೊಡಕುಗಳಾಗಬಹುದು. ಮಕ್ಕಳ ಏಳಿ ಅಥವಾ ಅವರ ವರ್ತನೆ, ಅವರ ಬಿಹೇವಿಯರ್ ಇದರಲ್ಲಿ ಬದಲಾವಣೆ ಆಗಿ ಅದು ನಿಮಗೆ ಕಂಟಕವಾಗುವ ಸಾಧ್ಯತೆ. ಉದರ ಸಂಬಂಧಿ ಬಾಧೆಗಳು ಉಂಟಾಗುವ, ಇಂಟೆಸ್ಟೈನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರಾಗಿರಬೇಕು, ಆರೋಗ್ಯದ ಕಡೆಗೆ ಗಮನ. ಮತ್ತು ಬುದ್ಧಿಸ್ಥಾನವೂ ಹೌದು, ಬುದ್ಧಿಗೆಡುತ್ತೆ, ಇನ್ಯಾರೋ ಬಂದು ಬುದ್ಧಿ ಕೆಡಿಸೋ ಸಾಧ್ಯತೆ ಇದು ಕೂಡ ಇದೆ. ಹೀಗಾಗಿ ಡಿಸೆಂಬರ್ ಗುರು ಬೇರೆ ವೇದಲ್ಲೇ ಸಂಚರಿಸ್ತಾ ಇರ್ತಾನೆ. ಹೀಗಾಗಿ ಸ್ವಲ್ಪ ಏರುಪೇರು ಆಗುತ್ತೆ ನಿಮಗೆ. ಈ ಸಂದರ್ಭದಲ್ಲಿ ಗುರುಸ್ಮರಣೆ ಬೇಕು, ನಾಗ ಪ್ರಾರ್ಥನೆ ಬೇಕಾಗುತ್ತೆ. ನಾಗಕ್ಷೇತ್ರ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರು ಹಾಗೆ ಸಪ್ತಮದಲ್ಲಿ ಶನೈಶ್ಚರ ಬೇರೆ ಇದ್ದಾನೆ. ಹೀಗಾಗಿ ದಾಂಪತ್ಯದಲ್ಲಿ ತುಂಬ ಸಮಾಧಾನದಿಂದ ಇದ್ದರೆ ಅದೇ ನಿಮಗೆ ಗೆಲುವು. ಹೀಗಾಗಿ ಇಷ್ಟು ವಿಚಾರಗಳಲ್ಲಿ ನೀವು ಗಮನ ತಗೊಳ್ಬೇಕು. ಪ್ರಾರ್ಥನೆಗೆ ನಾಗ ಸನ್ನಿಧಾನ, ಸುಬ್ರಹ್ಮಣ್ಯನ ಆರಾಧನೆ ಅಥವಾ ನಾಗಕ್ಷೇತ್ರ ದರ್ಶನ ಯಾವುದೂ ಆಗುತ್ತೆ, ಇದನ್ನು ಮಾಡಿ. ಇದು ನಿಮ್ಮ ಪಾಲಿಗೆ ಒಂದು ವಿಶೇಷ ಬಲವನ್ನು ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.